ಕಲ್ಪನೆ ಮಾಡ್ಕೊಳ್ಳಿ, ಅದೇ ಡೆಲ್ಲಿ. ಯಾವ ಡೆಲ್ಲಿ ಅಂದ್ರೆ ಚಂದ ಇರೋ ರೋಡ್ಗಳಲ್ಲಿ ದೊಡ್ಡ ದೊಡ್ಡ ಕಾರ್ಗಳು ಓಡಾಡ್ತಾವಲ್ಲ, ರಾತ್ರಿ ಆದ್ರೂ ಹಗಲು ತರಾನೇ ಲೈಟ್ಸ್ ಎಲ್ಲ ಜಗಮಗಿಸ್ತಿರುತ್ತಲ್ಲ, ಅದೇ ಡೆಲ್ಲಿ. ಆದ್ರೆ ಆ ಜಗಮಗಿಸೋ ಡೆಲ್ಲಿ ಹಿಂದಗಡೆ ಒಂದು ಕತ್ತಲೆ ಪ್ರಪಂಚನೂ ಇದೆ. ಅದನ್ನ ಯಾರೂ ಅಷ್ಟಾಗಿ ನೋಡಲ್ಲ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಆಡೋಕೆ ಮೈದಾನ ಇಲ್ಲ, ಬದಲಿಗೆ ಕಸದ ಬೆಟ್ಟಗಳೇ ಇರೋದು. ಅಲ್ಲಿ ಪ್ರತಿದಿನ ಬೆಳಗ್ಗೆ ಶುರು ಆಗೋದು ಒಳ್ಳೆ ಆಸೆಗಳಿಂದಲ್ಲ, ಬದಲಿಗೆ ಹೊಟ್ಟೆ ಹಸಿವಿನಿಂದ. ಅಲ್ಲಿ ಒಬ್ಬರಿಗೆ 1,000 ರೂಪಾಯಿ ಅಂದ್ರೆ ಯಾವುದೋ ರೆಸ್ಟೋರೆಂಟ್ನ ಬಿಲ್ ಅಷ್ಟೇ, ಆದ್ರೆ ಇನ್ನೊಬ್ಬರಿಗೆ ಅದೇ 1,000 ರೂಪಾಯಿ ಇಡೀ ಒಂದು ತಿಂಗಳ ಸಂಸಾರ ನಡೆಸೋ ದುಡ್ಡು. 2025ರ ಈ ಡಾಕ್ಯುಮೆಂಟರಿಯಲ್ಲಿ ನಾವು ನಿಮ್ಮನ್ನ ಡೆಲ್ಲಿಯ ಆ ಗಲ್ಲಿಗಳಿಗೆ ಕರ್ಕೊಂಡು ಹೋಗ್ತೀವಿ. ಎಲ್ಲಿ ಮನೆಗೆ ಗಟ್ಟಿ ಮುಟ್ಟಾದ ಸೂರಿಲ್ಲವೋ, ನಾಳೆ ಏನಾಗುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲವೋ ಅಲ್ಲಿಗೆ. ಅಲ್ಲಿ ಜನ ಕನಸುಗಳಿಂದಲ್ಲ, ದಿನ ಪಡೋ ಕಷ್ಟದಿಂದ ಬದುಕ್ತಿದ್ದಾರೆ. ಅವರ ಕಥೆ, ಅವರ ನಿಜವಾದ ಪರಿಸ್ಥಿತಿನ ನೋಡಿ ತಿಳ್ಕೊಳ್ಳಿ. ಕೊನೆಗೂ ಈ ದೇಶದ ರಾಜಧಾನಿಯಲ್ಲಿ ಲಕ್ಷಾಂತರ ಜನ ಇವತ್ತಿಗೂ ಪ್ರತಿಯೊಂದಕ್ಕೂ ಹೆಂಗೆ ಒದ್ದಾಡ್ತಿದ್ದಾರೆ ಅಂತ ನೋಡಿ. ಇದು ಬರೀ ಒಂದು ವಿಡಿಯೋ ಅಲ್ಲ, ಕಣ್ಣಿಗೆ ಕಾಣೋ ಸತ್ಯ. ಇದನ್ನ ನೋಡಲೇಬೇಕು. ಬನ್ನಿ ಶುರು ಮಾಡೋಣ. ಡೆಲ್ಲಿಯಲ್ಲಿ ಬಡವರ ಬದುಕು. ಡೆಲ್ಲಿ ತುಂಬಾ ದೊಡ್ಡ ಸಿಟಿ, ಆದ್ರೆ ಇಲ್ಲಿ ಎಷ್ಟೋ ಜನ ಪ್ಲಾಸ್ಟಿಕ್ ಶೀಟ್, ತ್ರಿಪಾಲ್ ಮತ್ತು ತಗಡಿನ ಶೀಟ್ಗಳಿಂದ ಮಾಡಿರೋ ಮನೆಗಳಲ್ಲಿ ಇರ್ತಾರೆ. ಈ ಜಾಗಗಳನ್ನ ಕೊಳಚೆ ಪ್ರದೇಶ ಅಥವಾ ಜುಗ್ಗಿಗಳು ಅಂತಾರೆ. ಮಜ್ನು ಕಾ ಟೀಲಾ, ಸೀಲಂಪುರ್, ಸಂಗಮ್ ವಿಹಾರ್, ಭಗವಾನ್ ನಗರ್, ಜಿಲ್ಮಿಲ್ ಮತ್ತು ರೈಲ್ವೆ ಲೈನ್ ಪಕ್ಕದಲ್ಲಿ ಇಂತಹ ಎಷ್ಟೋ ಏರಿಯಾಗಳಿವೆ. ಅಲ್ಲಿ ಜನ ತುಂಬಾ ಕಷ್ಟದಲ್ಲಿದ್ದಾರೆ. ಇಲ್ಲಿ ಬಿಸಿಲಿರಲಿ, ಮಳೆ ಇರಲಿ ಅಥವಾ ಸಿಕ್ಕಾಪಟ್ಟೆ ಚಳಿ ಇರಲಿ, ಅದರ ಪೆಟ್ಟು ಮೊದಲು ಬೀಳೋದು ಈ ಜನರಿಗೆ. ಯಾಕಂದ್ರೆ ಅವರ ಮನೆಗಳು ತುಂಬಾ ವೀಕ್ ಆಗಿರುತ್ತವೆ. ಒಂದು ಸಣ್ಣ ರೂಮ್ ಇರುತ್ತೆ, ಅದ್ರಲ್ಲಿ 6ರಿಂದ 8 ಜನ ಒಟ್ಟಿಗೆ ಇರ್ತಾರೆ. ಗಾಳಿನೂ ಬರಲ್ಲ, ಫ್ಯಾನ್ ಕೂಡ ಇರಲ್ಲ. ಇನ್ನು ಸೆಕೆಯಲ್ಲಂತೂ ಉಸಿರಾಡೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಮಳೆ ಬಂದಾಗಲಂತೂ ಮೇಲ್ಗಡೆ ಸೂರಿಂದ ನೀರು ತೊಟ್ಟಿಕ್ಕೋಕೆ ಶುರು ಆಗುತ್ತೆ. ಜನ ಇಡೀ ರಾತ್ರಿ ಬಕೆಟ್, ಪಾತ್ರೆಗಳನ್ನ ಹಿಡ್ಕೊಂಡು ನೀರು ಹಿಡಿಯೋಕೆ ಒದ್ದಾಡ್ತಾರೆ. ಇನ್ನು ಕೆಲವು ಸಲ ಜೋರಾಗಿ ಗಾಳಿ ಬಂದ್ರೆ ಮೇಲ್ಗಡೆ ಇರೋ ಶೀಟ್ ಹಾರಿ ಹೋಗ್ಬಿಡುತ್ತೆ. ಅವಾಗ ಎಲ್ಲರೂ ಹೊರಗಡೆನೆ ನಿಕ್ಕೋಬೇಕಾಗುತ್ತೆ. ಡೆಲ್ಲಿಯಲ್ಲಿ ಶ್ರೀಮಂತರ ಮನೆಗಳಲ್ಲಿ 24 ಗಂಟೆ ನೀರು ಬರುತ್ತೆ. ದೊಡ್ಡ ದೊಡ್ಡ ಬಾತ್ರೂಮ್ಗಳಲ್ಲಿ ಶವರ್ ಓಡ್ತಿರುತ್ತೆ. ಆದ್ರೆ ಈ ಬಡವರ ಏರಿಯಾಗಳಲ್ಲಿ ನೀರೇ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್. ಇಲ್ಲಿ ಜನ ಬರೀ 2 ಬಕೆಟ್ ನೀರಿಗೋಸ್ಕರ ಬೆಳಗ್ಗೆ 4 ಗಂಟೆಯಿಂದಲೇ ಲೈನ್ನಲ್ಲಿ ನಿಲ್ತಾರೆ. ಸಿಗೋ ನೀರು ಕೂಡ ಎಷ್ಟೋ ಸಲ ಕ್ಲೀನ್ ಆಗಿರಲ್ಲ. ಆದ್ರೆ ಬೇರೆ ದಾರಿ ಇಲ್ಲದೆ ಜನ ಅದನ್ನೇ ಕುಡಿತಾರೆ. ಇದರಿಂದ ಮಕ್ಕಳು ಮತ್ತು ವಯಸ್ಸಾದವರು ದಿನ ಕಾಯಿಲೆ ಬೀಳ್ತಾರೆ. ಇನ್ನು ಕರೆಂಟ್ ಕೂಡ ಸರಿಯಾಗಿ ಬರಲ್ಲ. ಬೇಸಿಗೆಯಲ್ಲಿ ಬಿಸಿಲು 45ರಿಂದ 47 ಡಿಗ್ರಿ ತಲುಪಿದಾಗಲೂ ಜನ ಫ್ಯಾನ್ ಇಲ್ಲದೆ ಇರೋಕೆ ಕಷ್ಟಪಡ್ತಾರೆ. ಇಲ್ಲಿ ಟಾಯ್ಲೆಟ್ಸ್ ಕೂಡ ತುಂಬಾ ಕಮ್ಮಿ ಇವೆ, ಇರೋದು ಕೂಡ ಗಲೀಜಾಗಿರುತ್ತವೆ. ಇದ್ರಿಂದ ಹೆಂಗಸರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ದಿನ ಒಂದು ತರಹದ ಭಯ ಇರುತ್ತೆ. ರಾತ್ರಿ ಆಗ್ತಿದ್ದಂತೆ ಹೆಣ್ಣು ಮಕ್ಕಳು ಹೊರಗಡೆ ಹೋಗೋಕೆ ಹೆದರ್ತಾರೆ. ಡೆಲ್ಲಿಯಲ್ಲಿ ಗಾಜಿಪುರ್, ಭಲ್ಸ್ವಾ ಮತ್ತು ಓಖ್ಲಾ ತರಹ ದೊಡ್ಡ ದೊಡ್ಡ ಕಸದ ಬೆಟ್ಟಗಳಿವೆ. ಅಲ್ಲಿ ಸಿಕ್ಕಾಪಟ್ಟೆ ವಾಸನೆ ಮತ್ತು ಹೊಗೆ ಇರುತ್ತೆ. ಆದ್ರೆ ಅದಕ್ಕಿಂತ ಬೇಜಾರಿನ ವಿಷಯ ಏನಂದ್ರೆ, ಸಾವಿರಾರು ಸಣ್ಣ ಮಕ್ಕಳು ದಿನ ಅಲ್ಲೇ ಕೆಲಸ ಮಾಡ್ತಾರೆ. 14 ವರ್ಷದ ಒಳಗಿನ ಮಕ್ಕಳು ಬೆಳಗ್ಗೆನೆ ಒಂದು ಹಳೆ ಚೀಲ, ಕಬ್ಬಿಣದ ಕೊಕ್ಕೆ ಹಿಡ್ಕೊಂಡು ಹೊರಡ್ತಾರೆ. ಯಾಕಂದ್ರೆ ಆ ಕಸದಲ್ಲಿ ಪ್ಲಾಸ್ಟಿಕ್, ಬಾಟಲಿ ಮತ್ತು ಗುಜರಿ ಸಾಮಾನುಗಳನ್ನ ಹುಡುಕಿ ಮಾರ್ಕೋಬಹುದು ಅಂತ. ಈ ಮಕ್ಕಳಿಗೆ ಸ್ಕೂಲ್ ಬೆಲ್ ಕೇಳಿಸಲ್ಲ, ಆಟ ಆಡೋಕೆ ಟೈಮ್ ಸಿಗಲ್ಲ. ಅವರಿಗೆ ಕಸದ ಟ್ರಕ್ ಬರೋ ಸೌಂಡ್ ಕೇಳಿಸ್ತಿದ್ದಂತೆ ಓಡಬೇಕಾಗುತ್ತೆ. ಯಾಕಂದ್ರೆ ಸ್ಪೀಡ್ ಆಗಿ ಬರೋ ಟ್ರಕ್ ಯಾವಾಗ ಬೇಕಾದ್ರೂ ಅವರಿಗೆ ಗುದ್ದಬಹುದು. ಈ ಮಕ್ಕಳ ಮುಖದಲ್ಲಿ ನಗು ಇರಲ್ಲ, ಬದಲಿಗೆ ಸುಸ್ತು ಮತ್ತು ಬೇಜಾರು ಕಾಣಿಸುತ್ತೆ. ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಅವರು ದೊಡ್ಡವರ ತರಹ ದುಡಿಯಬೇಕಾಗಿ ಬಂದಿದೆ. ಶ್ರೀಮಂತರಿಗೆ ಹಾಸ್ಪಿಟಲ್ ಅಂದ್ರೆ ಕಾಯಿಲೆ ವಾಸಿ ಮಾಡೋ ಜಾಗ, ಆದ್ರೆ ಬಡವರಿಗೆ ಹಾಸ್ಪಿಟಲ್ ಅಂದ್ರೇನೆ ಒಂದು ದೊಡ್ಡ ಭಯ. ಗವರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಗಂಟೆಗಟ್ಟಲೆ ಲೈನ್ನಲ್ಲಿ ನಿಲ್ಬೇಕು, ಎಷ್ಟೋ ಸಲ ಮೆಡಿಸಿನ್ ಕೂಡ ಸಿಗಲ್ಲ. ಇನ್ನು ಪ್ರೈವೇಟ್ ಹಾಸ್ಪಿಟಲ್ಗಳ ಫೀಸ್ ಕೇಳಿದ್ರೆ ಜನ ಸುಮ್ಮನೆ ಮನೆಗೆ ವಾಪಸ್ ಬಂದು ಬಿಡ್ತಾರೆ. ಯಾಕಂದ್ರೆ ಅಷ್ಟೊಂದು ದುಡ್ಡು ಕೊಡೋಕೆ ಅವರ ಹತ್ರ ಶಕ್ತಿ ಇರಲ್ಲ. ಒಂದು ಸಣ್ಣ ಜ್ವರ ಅಥವಾ ಪೆಟ್ಟು ಕೂಡ ದೊಡ್ಡ ಕಾಯಿಲೆ ಆಗ್ಬಿಡುತ್ತೆ, ಕೆಲವು ಸಲ ಜೀವನೇ ಹೋಗ್ಬಿಡುತ್ತೆ. ಯಾಕಂದ್ರೆ ಟ್ರೀಟ್ಮೆಂಟ್ ಖರ್ಚು ಇಡೀ ತಿಂಗಳ ಸಂಪಾದನೆಗಿಂತ ಜಾಸ್ತಿ ಇರುತ್ತೆ. ಇಲ್ಲಿ ಕಾಯಿಲೆ ಬೀಳೋದೇ ಒಂದು ದೊಡ್ಡ ಅಪರಾಧ ತರಹ ಆಗ್ಬಿಟ್ಟಿದೆ. ಅದರ ಶಿಕ್ಷೆ ಬರೀ ಬಡವರಿಗೆ ಸಿಗುತ್ತೆ. ಡೆಲ್ಲಿನ ಕನಸುಗಳ ನಗರಿ ಅಂತಾರೆ, ಆದ್ರೆ ಬಡವರಿಗೆ ಕನಸು ಅನ್ನೋದೇ ಎಲ್ಲಕ್ಕಿಂತ ಕಾಸ್ಟ್ಲಿ ವಿಷಯ. ಅವರಿಗೂ ಎಲ್ಲರ ತರಹ ಸಿಗಬೇಕಾಗಿರೋದು ಇಷ್ಟೇ: 2 ಹೊತ್ತಿನ ಊಟ, ಮಕ್ಕಳ ಎಜುಕೇಶನ್, ಗೌರವ, ಒಂದು ಗಟ್ಟಿ ಮುಟ್ಟಾದ ಮನೆ ಮತ್ತು ಭಯ ಇಲ್ಲದ ಲೈಫ್. ಆದ್ರೆ ಇಲ್ಲಿ ಪ್ರತಿ ಕನಸು ಕೂಡ ಕಷ್ಟದ ಮಧ್ಯೆ ಮುರಿದು ಬಿದ್ದು ಹೋಗುತ್ತೆ. ಆದ್ರೂ ಈ ಜನ ಸೋಲೊಪ್ಪಿಕೊಳ್ಳಲ್ಲ. ದಿನ ಬೆಳಗ್ಗೆ ಮತ್ತೆ ಎದ್ದೇಳ್ತಾರೆ, ಕೆಲಸ ಹುಡುಕ್ತಾರೆ, ಹೋರಾಡ್ತಾರೆ ಮತ್ತು ಒಂದು ಸಣ್ಣ ಆಸೆಯಿಂದ ಬದುಕ್ತಾರೆ. ಇದೇ ಅವರ ದೊಡ್ಡ ಧೈರ್ಯ ಮತ್ತು ಗೆಲುವು.
ಪ್ರಪಂಚಕ್ಕೆ ಡೆಲ್ಲಿಯ ಚಂದ ನೋಡಬೇಕಿದ್ರೆ ಅದರ ಹಿಂದಿರೋ ಈ ಕಹಿ ಸತ್ಯನು ನೋಡಬೇಕು. ಈಗ ಕಾಲ ಬಂದಿದೆ, ನಾವು ಎಂತ ಭಾರತನ ಕಟ್ಟಬೇಕು ಅಂದ್ರೆ ಅಲ್ಲಿ ಬಡತನ ಅನ್ನೋದು ಇತಿಹಾಸ ಆಗ್ಬೇಕು. ನಾವೆಲ್ಲ ಸೇರಿ ಈ ಕನಸನ್ನ ನನಸು ಮಾಡೋಣವಾ? ನಿಮಗೂ ಈ ಬದಲಾವಣೆಯಲ್ಲಿ ನಂಬಿಕೆ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ.